ನಾವುಗಳು ಯಾವ್ಯಾವ ಥರ ಮೀನು ಹಿಡಿಯೋದನ್ನು ನೋಡಿದ್ದೀವಿ. ಒಂದು ಬಲೆ ಹಾಕ್ಬಿಟ್ಟು ಮೀನು ಹಿಡಿಯೋದನ್ನು ನೋಡಿದ್ದೀವಿ, ಗಾಳ ಹಾಕ್ಬಿಟ್ಟು ಮೀನು ಹಿಡಿಯೋದನ್ನು ನೋಡಿದ್ದೀವಿ. ಅದಾದಮೇಲೆ ನಮ್ಮೂರ ಕಡೆ ಎಲ್ಲ ನಾವು ಮಾಡ್ತಿದ್ವಲ್ಲ, ಅಮ್ಮಂದು ಹಳೆ ಸೀರೆ ಇದ್ದಾಗ ಆ ಸೀರೆನ ಎತ್ಕೊಂಡು ಹೋಗ್ಬಿಟ್ಟು ನೀರು ಹರಿಯೋ ಜಾಗದಲ್ಲಿ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಹಿಡ್ಕೊಂಡು ಮೀನು ಹಿಡಿಯೋದು ಆ ಥರನೂ ನೋಡಿದ್ದೀವಿ. ಆದರೆ ಇಲ್ಲೊಂದು ವಿಚಿತ್ರವಾಗಿ ಮೀನು ಹಿಡಿಯುವಂಥ ಪದ್ಧತಿ ಇದೆ. ಇದು ಬಂದ್ಬಿಟ್ಟು ಚೈನೀಸ್ ಫಿಶಿಂಗ್ ನೆಟ್ ಅಂತಾರಂತೆ. ಮೆಟ್ರೋನ ಎಷ್ಟು ವರ್ಷಗಳ ಹಿಂದೆ ನೀವು ಎಲ್ಲ ನೋಡಿದ್ದು? ನಾನಂತೂ ಈ ಒಂದು 4 ವರ್ಷಗಳ ಹಿಂದೆ ಅಷ್ಟೇ ಮೆಟ್ರೋನ ನೋಡಿದ್ದು. ಈ ಮೆಟ್ರೋ ನೋಡ್ಬಿಟ್ಟು ನನಗೆ ಒಂಥರ ಆಶ್ಚರ್ಯ ಆಗ್ಬಿಟ್ಟಿತ್ತು. ಯಾಕಂದರೆ ಈ ಸಿಟಿ ಒಳಗಡೆ ಮೆಟ್ರೋ ಇತ್ತು, ಆದರೆ ನಮ್ಮ ಮನೆ ಕಡೆ ಅಥವಾ ನಮ್ಮ ಈಗ ಈ ಕಾಲೇಜ್ ಕಡೆ ಮೆಟ್ರೋ 4 ವರ್ಷದಿಂದ ಬಂದಿರಲಿಲ್ಲ. 4 ವರ್ಷ ಆದಮೇಲೆ ನಮ್ಮ ಕಾಲೇಜ್ ಕಡೆ ಅಂದರೆ ನಾನು ಫಸ್ಟ್ PUC ಓದ್ತಿದ್ದೆ, ಆವಾಗ ಮೆಟ್ರೋ ಬಂದಿದ್ದು ನಮ್ಮ ಕಾಲೇಜ್ ಕಡೆ. ಆ ಬಂದಿದ್ದ ಟೈಮಲ್ಲಿ ಏನಿದು ಮೇಲ್ಗಡೆ ಹೋಯ್ತೈತಲ್ಲ ರೈಲು ಅನ್ನೋ ಥರ ನಮಗೆ ಫೀಲ್. ಅದು ಅಂದರೆ ಮೆಟ್ರೋ ಅಂದರೆ ನಮ್ಗೆ ಗೊತ್ತೇ ಇರಲಿಲ್ಲ. ಆ ಮೆಟ್ರೋನ ನೋಡ್ಬಿಟ್ಟು ಬೆರಗಾಗ್ಬಿಟ್ಟಿವಿ. ಇವಾಗೆಲ್ಲ ಅದು ಕಾಮನ್ ಆಗಿಬಿಟ್ಟೈತೆ. ಆದರೆ ಈ ಕೊಚ್ಚಿಯಲ್ಲಿ ಒಂದು ಮೆಟ್ರೋ ಇದೆ. ನಾವು ನೋಡಿದಂಥ ಮೆಟ್ರೋ ಯಾವ ಥರ ಇತ್ತು, ಅದೇ ಮೇಲ್ಗಡೆ ಹೋಗ್ತದೆ ಎಲೆಕ್ಟ್ರಿಕ್ ಟ್ರೈನು. ಇರಪ್ಪ ಗುದ್ಗಿದ್ದು ಬಿಡೋರು, ಹೋಗೋಣ. ಆದರೆ ಇಲ್ಲೂ ಅದೇ ಥರ ಅಂದರೆ ಎಲೆಕ್ಟ್ರಿಕ್ ಟ್ರೈನ್ ಮೆಟ್ರೋ ಇದೆ. ಅದನ್ನು ಬಿಟ್ಟು ಇನ್ನೂ ಒಂದು ಮೆಟ್ರೋ ಇದೆ ಗುರಿ ಇಲ್ಲಿ. ಯಾವುದು ಗೊತ್ತಾ? ಅದು ನೀರಿನ ಮೇಲೆ ಹೋಗುವಂಥ ಮೆಟ್ರೋ ಅಂತೆ. ನನಗೊಂದು ಕ್ಷಣ ಕೇಳ್ಬಿಟ್ಟು ಆಶ್ಚರ್ಯ ಆಗೋಯ್ತು, ಇದೇನಿದು ನೀರಿನ ಮೇಲೆ ಹೋಗೋ ಮೆಟ್ರೋ ಅಲ್ಲ, ಇನ್ನು ಎಲ್ಲೆಲ್ಲಿ ಬಿಡ್ತಾರೆ ಮೆಟ್ರೋ ಅಂತ ಹೇಳ್ಬಿಟ್ಟು ಆಶ್ಚರ್ಯ ಆಗೋಯ್ತು. ನಮಸ್ಕಾರ ಶಿವು, ಅಡ್ಬಿದೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ಮತ್ತು ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮೂರನ್ನ ಬಿಟ್ಟು 600 ಕಿಲೋಮೀಟ್ರ್ ಹಂಗೆ ಟ್ರಾವೆಲ್ ಮಾಡಿಕೊಂಡು ಕೊಚ್ಚಿಗೆ ಬಂದು ಸೇರ್ಕೊಂಡಿದ್ದೀನಿ. ಕೊಚ್ಚಿಗೆ ಬಂದಿದ್ದೀವಿ ನಾವು ಇವಾಗ. ನಾನಿವಾಗ ಒಂದು ಹಾಸ್ಟೆಲ್ನಲ್ಲಿ ಉಳ್ಕೊಂಡಿದ್ದೀನಿ. ಆ ಹಾಸ್ಟೆಲ್ನ ಬಾಲ್ಕನಿಯಲ್ಲಿ ನಾನು ನಿಂತಿದ್ದೀನಿ. ಇದನ್ನು ಆಚೆಯಿಂದ ನೋಡಿದ ತಕ್ಷಣ ನಾನು ಯಾವುದೋ ಅರಮನೆ ಥರ ಐತಲ್ಲಪ್ಪ, ಇದು ಯಾವುದೋ ಮ್ಯೂಸಿಯಂ ಥರ ಐತಲ್ಲ, ಇಲ್ಲಿ ಒಳಗೆ ಏನಾದರೂ ನಮಗೆ ಅಕಮೆಂಡೇಷನ್ ಕೊಡ್ತಾರೆ, ಸ್ಟೇ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಇದು ಹೇಳ್ಬೇಕಂದ್ರೆ ಇದು ಹಾಸ್ಟೆಲ್ ಅಂತೆ. ಬನ್ನಿ, ನಾನಿರುವಂಥ ಹಾಸ್ಟೆಲಲ್ಲಿ ಏನು ಫೆಸಿಲಿಟೀಸ್ ಇದೆ ಅಂತ ತೋರಿಸ್ತೀನಿ. ಇದೇ ನಾನಿರುವಂಥ ಡಾರ್ಮೆಟ್ರಿ. ಇದೊಂದು ಬೆಡ್ ಕೊಟ್ಟಿದ್ದಾರೆ ನನಗೆ. ಈ ಬೆಡ್ಡಿಗೆ ನನಗೆ ಒಂದು ನೈಟ್ಗೆ 400 ರೂಪಾಯಿ ಅಂತೆ. ನೀವೇನಾದರೂ ಅಕಸ್ಮಾತ್ ಕೊಚ್ಚಿಗೆ ಬಂದರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. 400 ರೂಪಾಯಿ ವರ್ತಿದೆ ಗುರು, ಇಲ್ಲಿ ವರ್ತಿದೆ. ಮತ್ತು ಇನ್ನು ಏನೇನು ಫೆಸಿಲಿಟೀಸ್ ಇದೆ ಅಂತ ನಾನು ತೋರಿಸ್ತೀನಿ ನಿಮಗೆ. ನೀವು ಬರಂಗಾದ್ರೆ ಬರ್ಬೋದು ಆರಾಮಾಗಿ. ಈ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಡಾರ್ಮೆಟ್ರಿ ರೂಮಿಂದ ಹಂಗೆ ಆಚೆ ಬಂದರೆ ನಮಗೆ ಸಿಗೋ ಅಂಥದ್ದೇ ರಿಸೆಪ್ಷನು ಇದೆ ನೋಡಿ, ರಿಸೆಪ್ಷನ್ನು. ಮತ್ತು ಇಲ್ಲೆಲ್ಲ ಚಪ್ಪಲಿಯೆಲ್ಲ ಹಿಡ್ಕೊಬೋದಂತೆ. ಅದನ್ನು ಬಿಟ್ಟರೆ ಇಲ್ಲೂ ಬೆಡ್ಗಳು ಹಾಕೋರೆ, ಸ್ವಲ್ಪ ಅಲ್ಲಿ ಒಳಗಡೆನೂ ಬೆಡ್ಗಳು ಹಾಕೋರೆ. ಇದು ಒಂದು ರೂಮು, ಇದೊಂದು ಕಿಚನ್ ಇದೆ. ಈ ಕಿಚನ್ನ ಬಿಟ್ಟರೆ ಇಲ್ಲೊಂದು ಸ್ವಲ್ಪ ಬೇರೆ ಹ್ಯಾಂಡ್ ವಾಶ್ರೂಮು ಆ ಥರ ಇದೆ. ಮತ್ತು ನಿಮ್ಮನ್ನು ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ, ಮೇಲ್ಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಅಲ್ಲಿಂದ ಸೀಗದ ಹಾಗೆ ನಡ್ಕೊಂಡು ಮೇಲ್ಗಡೆ ಹತ್ಕೊಂಡು ಹೋಗ್ತಾ ಇದ್ರೆ ಮೆಟ್ಲನ್ನ ನಮಗೆ ಸಿಗೋ ಅಂಥದ್ದೇ ಟೆರೆಸ್ಸು. ಇಲ್ಲೊಂದು ನನಗೆ ಇಷ್ಟ ಆಗಿದ್ದಂಥ ಒಂದು ಸಂಗತಿ ಏನಂದರೆ, ಇದೇ ಇಷ್ಟ ಆಗಿದ್ದು. ಬುದ್ಧನ ಒಂದು ಪೇಂಟಿಂಗ್ ಮಾಡಿದ್ದಾರೆ. ಆರಾಮಾಗಿ ಇಲ್ಲಿ ಧ್ಯಾನ ಮಾಡೋರು ಧ್ಯಾನ ಮಾಡ್ಕೋಬೋದು, ಕುಣಿದಾಡೋರು ಕುಣಿದಾಡ್ಕೋಬೋದು, ಇಲ್ಲ ಆಟೋರೋರು ಆಟ ಆಡ್ಕೋಬೋದು ಕ್ಯಾರಮ್ನ. ಅದನ್ನು ಬಿಟ್ಟರೆ ಜಿಮ್ ಮಾಡೋರು ಜಿಮ್ ಮಾಡ್ಕೋಬೋದು. ಒಂದು ದಿನದ ಮಟ್ಟಿಗೆ ಜಿಮ್ ಮಾಡಿಬಿಟ್ಟು ಮತ್ತು ಅದನ್ನು ಬಿಟ್ಬಿಟ್ರೆ ಮೈಕೇನೋ ಬರೋದಂತ ಗ್ಯಾರಂಟಿ. ಆದ್ದರಿಂದ ನಾನು ಜಿಮ್ನ ಅದೇನಿದ್ದಾವೆ ಪಾತ್ರೆಗಳು, ಆ ಸಾಮಾನುಗಳನ್ನ ನಾನು ಎತ್ತಕ್ಕೆ ಹೋಗಿಲ್ಲ. ನಂಗೆ ಯಾಕೆ ಬೇಕು ಸುಮ್ಮನೆ ಮತ್ತೆ ಅಂತ. ಇಲ್ಲೊಂದು ಬೆಡ್ ಇದೆ, ಅದನ್ನು ಬಿಟ್ಟರೆ ಇಲ್ಲಿ ಕುತ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಜಾಗ ಮಾಡಿದ್ದಾರೆ. ಇದು ತಂಟೆಗೆ ಹೋಗಲ್ಲ ನಾನಂತ. ಮತ್ತೆ ಭೇಟಿಯಾಗೋಣ. ಕೊಚ್ಚಿಯಲ್ಲಿ ನಾನು ಬಂದಾಗ ಮಳೆ ಅಂತೂ ಹೆಂಗೆ ಬರ್ತಿತ್ತು ಅಂದರೆ, ಇದೇನು ಗುರು ಮಳೆ ಇಷ್ಟು ಬರ್ತಿದೆಯಲ್ಲ, ನಾನು ಹೆಂಗೆ ವಿಡಿಯೋ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಒಂದು ಸ್ವಲ್ಪ ಅವರ್ಗಳಾದಮೇಲೆ ಅಂದರೆ ಒಂದು 2 ಅವರ್ ಆದಮೇಲೆ ಯಪ್ಪ ರಣ ಬಿಸಿಲು. ನಾನು ಬಂದಿದ್ದು ಕೊಚ್ಚಿಗೆ ಬಂದು ಇಳಿದಿದ್ದು 8 ಗಂಟೆ ಆಯಿತು. 8ರಿಂದ ಒಂದು 10 ಗಂಟೆನೂ ಹೋಯ್ತು ಮಳೆ. ಅದಾದಮೇಲೆ ಇವಾಗ 11ರಿಂದ ಸ್ಟಾರ್ಟ್ ಆಯಿತು ನೋಡಿ ಬಿಸಿಲು. ಇವಾಗ ಕೊಚ್ಚಿಯಲ್ಲಿ ಟೆಂಪ್ರೇಚರ್ ಬಂದ್ಬಿಟ್ಟು ಒಂದು ನಿಮಿಷ ಹೇಳ್ತೀನಿ. ಕೊಚ್ಚಿಯಲ್ಲಿ ಟೆಂಪ್ರೇಚರ್ ಬಂದ್ಬಿಟ್ಟು 28 ಡಿಗ್ರಿ. ಅಯ್ಯಪ್ಪ ಹೆವಿ ಸೆಕೆ ಗುರು. ಇಲ್ಲಂತೂ ಟೀ ಶರ್ಟ್ಗಳು ಹಾಕ್ಕೊಂಡಿರೋಕ್ಕಂತೂ ಆಗಲ್ಲಪ್ಪ, ಅಷ್ಟು ಸೆಕೆ ಹೊಡಿತದೆ. ಬನ್ನಿ, ಇವಾಗ ನಾವು ಕೊಚ್ಚಿಗೆ ಬಂದಿದ್ದೀವಿ. ಕೊಚ್ಚಿಗೆ ಬಂದ್ಬಿಟ್ಟು ಇಲ್ಲಿ ತಿರುಗಾಡ್ಕೊಂಡು ಇವನು ನೋಡಿದ್ರೆ ಅಷ್ಟೊಂದೇನು ಚೆನ್ನಾಗಿರಲ್ಲ. ಆದ್ದರಿಂದ ನಾವು ಆಚೆ ಹೋಗೋಣ, ಆಚೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಐರಾವತ ಕಾದಿದೆ. ಆ ಐರಾವತದಲ್ಲೇ ಇವತ್ತು ಕೊಚ್ಚಿ ಪೂರ ಟೂರ್ ಹೊಡಿಯೋಣ ಬನ್ನಿ. ಜೀಸಸ್ ಏನ್ ಹೇಳಿದ್ದಾರೆ? ಒಂದ್ ಕೆನೆ ಕೊಡ್ರೆ ಇನ್ನೊಂದ್ ಕೆನೆ ತೋರಿಸು ಅಂತ ಹೇಳಿದ್ದಾರೆ. ನೋಡು ನಮ್ ದೇಶ ಜನಗಳು, ನೋಡು ಒಂದ್ ಕೆನೆ ಕೊಡ್ರೆ ಸುಮ್ನೆ ನಿಂತಿರ್ತಾರೆ, ರಿಯಾಕ್ಟೇ ಮಾಡಲ್ಲ. ಅಂತ ಜನಗಳು ಇವರು. ಇನ್ನೂ ಒಂದ್ ಕೆನೆ ಹೊಡ್ಕೊಂತಾರೆ. ನೋಡು ಇಂಥ ಜನಗಳು ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ.
ಐರಾವತನ ಓಡಿಸ್ಕೊಂಡು ಹಂಗೆ ವ್ಲಾಗ್ ಮಾಡೋದಂದರೆ ತುಂಬ ಕಷ್ಟ ಗುರು ಇಲ್ಲಿ. ಅದು ಅಲ್ಲದೆ ಇಲ್ಲಿ ಗಾಡಿಗಳು ಕಡಿಮೆ ಇದ್ದಾವೆ ಈ ಟೈಮಲ್ಲಿ, ಯಾಕಂದರೆ ಬಿಸಿಲಲ್ವಾ ಎಲ್ಲ ಮನೆ ಸೇರ್ಕೊಬಿಟ್ಟವ್ರೆ. ಈ ಬಿಸಿಲಿರೋ ಟೈಮಲ್ಲಿ ನಡ್ಕೊಂಡೋಗೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ಐರಾವತನ ತುಳ್ಕೊಂಡು ವ್ಲಾಗ್ ಅದು ಹೆಂಗೆ ಮಾಡ್ತೀವೋ. ಕೇರಳದ ಪ್ರೈವೇಟ್ ಬಸ್ಗಳ ಪ್ರೈವೇಟ್ ಬಸ್ಸೇ ಇರ್ಬೋದು, CV ಸನ್ಸ್ ಅಂತೆ. ಇದಕ್ಕೆ ನೋಡಿ ಬಾಗಿಲೇ ಇಲ್ಲ, ಕಿಟಕಿಗೆ ಗ್ಲಾಸೇ ಇಲ್ಲ. ಈ ಪ್ಲೇಸ್ನ ಹೆಸರು ಬಂದ್ಬಿಟ್ಟು ವಾಸ್ಕೋ ಡಿ ಗಾಮಾ ಸ್ಕ್ವೇರ್ ಅಂತ ಕರೀತಾರಂತೆ. ಈ ವಾಸ್ಕೋ ಡಿ ಗಾಮಾ ಸ್ಕ್ವೇರ್ ಅಂತ ಏನು ಕರೀತಾರೆ ಅಂದರೆ ಅದಕ್ಕೊಂದು ದೊಡ್ಡ ಕತೆ ಇದೆ ಸ್ವಾಮಿ. ಅದು ಹೇಳ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಇವಾಗ ನಾವು ಬಂದಿರೋ ಅಂಥದ್ದೇ ಚೈನೀಸ್ ಫಿಶಿಂಗ್ ನೆಟ್ ಅಂತ. ನಾವುಗಳು ಯಾವ್ಯಾವ ಥರ ಮೀನು ಹಿಡಿಯೋದನ್ನು ನೋಡಿದ್ದೀವಿ. ಒಂದು ಬಲೆ ಹಾಕ್ಬಿಟ್ಟು ಮೀನು ಹಿಡಿಯೋದನ್ನು ನೋಡಿದ್ದೀವಿ, ಗಾಳ ಹಾಕ್ಬಿಟ್ಟು ಮೀನು ಹಿಡಿಯೋದನ್ನು ನೋಡಿದ್ದೀವಿ. ಅದಾದಮೇಲೆ ನಮ್ಮೂರ ಕಡೆ ಎಲ್ಲ ನಾವು ಮಾಡ್ತಿದ್ವಲ್ಲ, ಅಮ್ಮಂದು ಹಳೆ ಸೀರೆ ಇದ್ದಾಗ ಆ ಸೀರೆನ ಎತ್ಕೊಂಡು ಹೋಗ್ಬಿಟ್ಟು ನೀರು ಹರಿಯೋ ಜಾಗದಲ್ಲಿ ಆ ಕಡೆ ಒಬ್ಬ ಈ ಕಡೆ ಒಬ್ಬ ಹಿಡ್ಕೊಂಡು ಮೀನು ಹಿಡಿಯೋದು, ಆ ಥರನೂ ನೋಡಿದ್ದೀವಿ. ಆದರೆ ಇಲ್ಲೊಂದು ವಿಚಿತ್ರವಾಗಿ ಮೀನು ಹಿಡಿಯುವಂಥ ಪದ್ಧತಿ ಇದೆ. ಇದು ಬಂದ್ಬಿಟ್ಟು ಚೈನೀಸ್ ಫಿಶಿಂಗ್ ನೆಟ್ ಅಂತಾರಂತೆ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನಿಮ್ಗಲ್ಲಿ ಕಾಣಿಸ್ತಿದ್ಯಾ 4 ಮರಗಳು, 1 2 3 4 ಮರಗಳ ಮೂಲೆಗೆ ಬಲೆನ ಕಟ್ಟಿರ್ತಾರೆ. ಆ ಬಲೆನ ನೀರೊಳಗೆ ಬಿಡ್ತಾರೆ. ಆ ನೀರೊಳಗೆ ಬಿಟ್ಟು ಅದನ್ನ ಮೇಲೆತ್ತಿದಾಗ ಇಲ್ಲಿ ಓಡಾಡ್ತಿರುವಂಥ ಫಿಶ್ಗಳು ಆ ಗಾಳಕ್ಕೆ ಬಂದು ಸಿಗಾಕೊಂತವಂತೆ. ಇದನ್ನೇ ಬಂದ್ಬಿಟ್ಟು ಚೈನೀಸ್ ಫಿಶಿಂಗ್ ನೆಟ್ ಅನ್ನೋದು. ಈ ಫಿಶಿಂಗ್ ನೆಟ್ಟು ಎಲ್ಲ ಕಡೆನೂ ವರ್ಕ್ ಆಗಲ್ಲ, ಕೆಲವೊಂದು ಕಡೆ ಮಾತ್ರ ವರ್ಕ್ ಆಗೋದು. ಈ ಥರ ಚೈನೀಸ್ ಫಿಶಿಂಗ್ ನೆಟ್ಗಳು ಬಂದ್ಬಿಟ್ಟು ಆ ಕಡೆ 2 ಇದ್ದಾವೆ, ಈ ಕಡೆ 2 ಇದ್ದಾವೆ. ಇದೊಂದು ಸೇರಿದ್ರೆ 5 ಫಿಶಿಂಗ್ ನೆಟ್ಗಳಿದ್ದಾವೆ. ಅಲ್ಲಿ ನೀವು ನೋಡ್ತಿದ್ರಲ್ಲ ಆ ಬಕೆಟಗಳು ಕಟ್ಟಿದಾರಲ್ಲ, ಅದೇನು ಪ್ಲಾಸ್ಟಿಕ್ ಬಕೆಟಗಳು, ಬಾಂಡ್ಲಿಗಳು ಅನ್ಬೋದು, ಪ್ಲಾಸ್ಟಿಕ್ ಬಾಂಡ್ಲಿಗಳು, ಅದ್ರ ಮಧ್ಯ ಬಲ್ಬ್ಗಳನ್ನ ಇಕ್ಕಿದ್ದಾರೆ. ಯಾಕಂದರೆ ರಾತ್ರಿ ಹೊತ್ತು ಸಹ ಇದನ್ನು ಮೇಂಟೈನ್ ಮಾಡ್ತಾರೆ, ರಾತ್ರಿ ಹೊತ್ತು ಫಿಶ್ ಹಿಡಿತಾರೆ ಇಲ್ಲಿ. ಆದ್ದರಿಂದ ಫಿಶ್ಗಳು ನೋಡ್ಕೋಬೇಕಲ್ಲ, ಅದಕ್ಕೆ ಬಲ್ಬ್ಗಳು ಇಟ್ಟಿದ್ದಾರೆ. ಮತ್ತು ಅಲ್ಲಿ ನಿಮಗೆ ಕಾಣಿಸ್ತಿದ್ಯಾ ಕೊಕ್ಕರೆ, ಇದು ಎತ್ತಿದಾಗ ಕೊಕ್ಕರೆ ಬಂದ್ಬಿಟ್ಟು ಆ ಫಿಶ್ ಏನು ಬಿದ್ದಿರುತ್ತೆ ಬಲೆಗೆ ಅದು ತಿನ್ಕೊಂಡು ಹೋಗ್ಬಿಡ್ತದೆ. ಇವಾಗ 2 ಕಾಯ್ತವೆ, ಇನ್ನೆಲ್ಲ ಬರ್ತವೆ ಮುಂದೆ. ಅಲ್ಲಿ ಕೊಕ್ಕರೆಗಳು ಹೋದು. ಓಹೋ ಅಲ್ಲಿ ಮೇಲ್ಗಡೆ ನೋಡಿ ಪೂರ್ತಿ ಮರಗಳೇ ಅವೆಲ್ಲ. ಎತ್ತಿದ್ರು ಫಿಶ್ಶು ಸಿಕ್ಕಿಲ್ಲ ಅನಿಸುತ್ತೆ. ಸಿಕ್ಕಿಲ್ಲ ಫಿಶ್ಗಳು. ಆ ಫಿಶ್ಗಳನ್ನ ಏನೋ ಹಿಡ್ಕೊಂಡು ಬಂದ್ಬಿಡ್ತಾರೆ. ಆ ಫಿಶ್ಗಳನ್ನ ಹಿಡ್ಕೊಂಡು ಎಲ್ಲಿ ಮಾರ್ತಾರೆ ಅಂದರೆ ಇದ್ರ ಎದುರುಗಡೆನೇ ಮಾರೋದು. ಇಲ್ಲೆಲ್ಲ ಫಿಶ್ನ ಮಾರ್ತಾ ಇರ್ತಾರೆ ನೋಡಿ, ಎಲ್ಲಿ ಸಿಕ್ಕಿರುವಂಥ ಫಿಶ್ಗಳೇ ಮಾರ್ತಿರೋದು. ಮತ್ತು ಇಲ್ಲೆಲ್ಲ ನಿಮಗೆ ಕಾಣಿಸ್ತಿದೆಯಾ ಬೋಟ್ಗಳು, ಈ ಬೋಟನ್ನೆಲ್ಲ ಆ ಸಮುದ್ರಕ್ಕೆ ತಗೊಂಡೋಯ್ತಾರೆ. ಅಂದರೆ ಆ ಸಮುದ್ರದ ಮಧ್ಯದಲ್ಲಿ ಬಲೆನ ಹಾಕ್ಬಿಟ್ಟು ಈ ಫಿಶರ್ ಮ್ಯಾನ್ಗಳು ಫಿಶ್ಗಳನ್ನ ಹಿಡ್ಕೊಂಬರೋದು. ಅದು ಬೆಳಗ್ಗೆನೋ ಅಥವಾ ಸಾಯಂಕಾಲ. ಇವಾಗಂತೂ ಉರಿ ಬಿಸಿಲು, ಟೀ ಶರ್ಟ್ ಬಿಚಾಕೋಣ ಅನ್ನೋ ಥರ ಅನ್ನಿಸ್ತಿದೆ ನನಗೆ. ಆದ್ದರಿಂದ ಈ ಬಿಸಿಲಲ್ಲಂತೂ ಯಾರೂ ಹೋಗಲ್ಲ. ಬೆಳಗ್ಗೆ ಅಥವಾ ಸಾಯಂಕಾಲ ಹೋಗ್ಬಿಟ್ಟು ಫಿಶ್ಗಳನ್ನ ಹಿಡ್ಕೊಬಂದು ಇಲ್ಲಿ ಸೇಲ್ ಮಾಡ್ತಾರೆ ನೋಡಿ. ಇಲ್ಲೆಲ್ಲ ಫಿಶ್ ಅಂಗಡಿಗಳೇ ಇರೋದು. ಇದು ನೋಡಿ, ಇದು ಯಾವುದು ಗುರು, ಇದು ಯಾವತ್ತೂ ನೋಡೇ ಇಲ್ಲ ನಾನಂತೂ. ಭಯನೇ ಆಗುತ್ತೆ ಮುಟ್ಟಕ್ಕೆ. ಇದು ಮೋಸ್ಟ್ಲಿ ಇದಿರಬೇಕು, ಅದು ಏನಂತಾರಪ್ಪ ಅವು, ನಮ್ಮ ಕಡೆ ಏನೋ ಅಂತಾರಲ್ಲ ಅವು, ಜ್ಞಾಪನಕ್ಕೆ ಬರ್ತಿಲ್ಲ, ಕಮೆಂಟ್ ಮಾಡಿ. ಅವಿರಬೇಕು. ಅವಾದಮೇಲೆ ಇವು ಟೈಗರ್ ಫ್ರಾನ್ಸ್ ಇರಬೇಕು ಮೋಸ್ಟ್ಲಿ. ಟೈಗರ್ ಫ್ರಾನ್ಸ್ ಅಲ್ಲ ಅಣ್ಣ, ಟೈಗರ್ ಫ್ರಾನ್ಸ್ ಅಂತ ಇದು ನೋಡಿ, ಇದಕ್ಕಿಂತ ಇದು ದೊಡ್ಡದು. ಮತ್ತು ಇಲ್ಲಿ ಮಾಮೂಲಿ ಏಡಿಗಳಿದ್ದಾವೆ, ಮೀನುಗಳಿದ್ದಾವೆ, ಎಲ್ಲ ಇಲ್ಲಿ ಹಿಡ್ದಿದ್ದಾವೆ. ಇದು ಅಕ್ಟೋಬರ್ಸ್ ಅಬ್ಬಬ್ಬಬ್ಬಾ. ಮತ್ತು ಅಲ್ಲಿ ದೊಡ್ಡ ದೊಡ್ಡ ಫಿಶ್ಗಳು ಇವಂತು. ಇಲ್ಲಿ ಚಿಕ್ಕದು ಸೀಗಡಿ. ಇದು ಚಿಕ್ಕ ಸೀಗಡಿ, ಇದು ಸ್ವಲ್ಪ ದೊಡ್ಡ ಸೀಗಡಿ, ಅದಕ್ಕಿಂತ ದೊಡ್ಡ ಸೀಗಡಿ ಇದು. ಬಿಸಿಲಲ್ಲಿ ಹಾಗೆ ಸುತ್ತಾಡಿ ಸಾಕಾಗೋಯ್ತು. ಇಲ್ಲಿ ಯಾಕೆ ಜಾಸ್ತಿ ಬಿಸಿಲು ಅಂದರೆ ಯಾಕೆ ಗೊತ್ತಾ, ಇದು ಬಂದ್ಬಿಟ್ಟು ಕಡಲ ತೀರ, ಆದ್ದರಿಂದ ತುಂಬ ಬಿಸಿಲು. ಟೈಮ್ ಬಂದ್ಬಿಟ್ಟು 1:53, 2 ಗಂಟೆ ಆಗ್ತಿದೆ ಗುರು. ಇನ್ನೂ ಊಟ ಮಾಡಿಲ್ಲ ನಾನು. ಊಟನ ಬಂದ್ಬಿಟ್ಟು ಈ ಕೇರಳದ ಸ್ಪೆಷಲ್ ಊಟನೇ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಹೋಟ್ಲಿಗೆ ಬಂದಿದ್ದೀನಿ ನಾನು. ಇವಾಗ ನಮ್ಮ ಮುಂದೆ ಕೇರಳದ ಸ್ಪೆಷಲ್ ಊಟ ಇದೆ, ಬನ್ನಿ ಇವಾಗ ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತ. ಈ ಮೀಲ್ಸಲ್ಲಿ ನೋಡಿ, ಉಪ್ಪಿನಕಾಯಿ, ಪಲ್ಯ ಮತ್ತು ಇನ್ನೊಂದು ಪಲ್ಯ, ಹಪ್ಪಳ ಕೊಟ್ಟವ್ರೆ. ಅದಾದಮೇಲೆ ಅನ್ನ ಸಾಂಬಾರು ಅಷ್ಟೇ ಕೊಟ್ಟಿರೋದು. ಇದು ಸಿಂಪಲ್ ಆಗಿರುವಂಥ ಮೀಲ್ಸ್ ಅಂತೆ, ಚಿಕ್ಕ ಮೀಲ್ಸ್ ಅಂದರು. ಈ ಅನ್ನ ನೋಡಿ ಎಷ್ಟು ದಪ್ಪ ಇದೆ ಅಂತ ಹೇಳ್ಬಿಟ್ಟು, ಯಪ್ಪ
ಈ ಅನ್ನದ ಅಗಳು ನೋಡಿ ಸಖತ್ ದಪ್ಪ ಇದೆ. ನಮ್ಮ ಕಡೆ ಈ ಕಡೆಗೆ ತುಂಬ ವ್ಯತ್ಯಾಸ ಇದೆ ಗುರು. ಇಲ್ಲಿ ನಾವು ಉಪ್ಪು ಖಾರ ತಿಂದು ಜಾಸ್ತಿ ಅಭ್ಯಾಸ, ಉಪ್ಪು ಸ್ವಲ್ಪ ಕಡಿಮೆ ಇದೆ ಸಾಂಬಾರಿಗೆ, ಅದಕ್ಕೆ ಉಪ್ಪಿನಕಾಯಿ ಕೊಟ್ಟವ್ರೆ. ಉಪ್ಪಿನಕಾಯಿನ ನಂಚ್ಕೊಂಡು ತಿಂದರೆ ಇವಾಗ ಪರವಾಗಿಲ್ಲ. ಉಪ್ಪಿನಕಾಯಿ ತುಂಬ ಸ್ಟ್ರಾಂಗ್ ಇದೆ ಗುರು. ಇಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಕೊಬಂದ್ಬಿಟ್ವಿ. ಬೆಳಗ್ಗೆನೂ ಇದೇ ಹೋಟ್ಲಲ್ಲೇ ನಾನು ನಾಷ್ಟ ಮಾಡಿದ್ದು. ಖಾಲಿ ದೋಸೆ ತಿಂದೆ, ಖಾಲಿ ದೋಸೆ. ಮತ್ತು ಇವಾಗ ಊಟನೂ ತಿಂದೆ. ಊಟ ಪರವಾಗಿಲ್ಲ ಗುರು, ಒಂದು ರೇಂಜ್ಗೆ. ಅಂದರೆ ನಮಗೆ ಸ್ವಲ್ಪ ಕಷ್ಟನೇ ಹಿಡಿಸೋದಿಲ್ಲ, ಇವರಿಗೆಲ್ಲ ಅದು ಅಭ್ಯಾಸ. ನಮ್ಗೆ ಅಭ್ಯಾಸ ಆದರೆ ಸರಿ ಹೋಗುತ್ತೆ. ಮೆಟ್ರೋನ ಎಷ್ಟು ವರ್ಷಗಳ ಹಿಂದೆ ನೀವು ಎಲ್ಲ ನೋಡಿದ್ದು? ನಾನಂತೂ ಈ ಒಂದು 4 ವರ್ಷಗಳ ಹಿಂದೆ ಅಷ್ಟೇ ಮೆಟ್ರೋನ ನೋಡಿದ್ದು. ಈ ಮೆಟ್ರೋ ನೋಡ್ಬಿಟ್ಟು ನನಗೆ ಒಂಥರ ಆಶ್ಚರ್ಯ ಆಗ್ಬಿಟ್ಟಿತ್ತು. ಯಾಕಂದರೆ ಈ ಸಿಟಿ ಒಳಗಡೆ ಮೆಟ್ರೋ ಇತ್ತು, ಆದರೆ ನಮ್ಮ ಮನೆ ಕಡೆ ಅಥವಾ ನಮ್ಮ ಈಗ ಈ ಕಾಲೇಜ್ ಕಡೆ ಮೆಟ್ರೋ 4 ವರ್ಷದಿಂದ ಬಂದಿರಲಿಲ್ಲ. 4 ವರ್ಷ ಆದಮೇಲೆ ನಮ್ಮ ಕಾಲೇಜ್ ಕಡೆ, ಅಂದರೆ ನಾನು ಫಸ್ಟ್ PUC ಓದ್ತಿದ್ದೆ, ಆವಾಗ ಮೆಟ್ರೋ ಬಂದಿದ್ದು ನಮ್ಮ ಕಾಲೇಜ್ ಕಡೆ. ಆ ಬಂದಿದ್ದ ಟೈಮಲ್ಲಿ ಇದೇನಿದು ಮೇಲ್ಗಡೆ ಹೋಯ್ತೈತಲ್ಲ ರೈಲು ಅನ್ನೋ ಥರ ನಮಗೆ ಫೀಲ್. ಅದು ಅಂದರೆ ಮೆಟ್ರೋ ಅಂದರೆ ನಮ್ಗೆ ಗೊತ್ತೇ ಇರಲಿಲ್ಲ. ಆ ಮೆಟ್ರೋನ ನೋಡ್ಬಿಟ್ಟು ಬೆರಗಾಗ್ಬಿಟ್ಟಿವಿ. ಇವಾಗೆಲ್ಲ ಅದು ಕಾಮನ್ ಆಗಿಬಿಟ್ಟೈತೆ. ಆದರೆ ಈ ಕೊಚ್ಚಿಯಲ್ಲಿ ಒಂದು ಮೆಟ್ರೋ ಇದೆ. ನಾವು ನೋಡಿದಂಥ ಮೆಟ್ರೋ ಯಾವ ಥರ ಇತ್ತು, ಅದೇ ಮೇಲ್ಗಡೆ ಹೋಗ್ತದೆ ಎಲೆಕ್ಟ್ರಿಕ್ ಟ್ರೈನು. ಇರಪ್ಪ ಗುದ್ಗಿದ್ದು ಬಿಡೋರು, ಹೋಗ್ರಣ. ಆದರೆ ಇಲ್ಲೂ ಅದೇ ಥರ, ಅಂದರೆ ಎಲೆಕ್ಟ್ರಿಕ್ ಟ್ರೈನ್ ಮೆಟ್ರೋ ಇದೆ. ಅದನ್ನು ಬಿಟ್ಟು ಇನ್ನೂ ಒಂದು ಮೆಟ್ರೋ ಇದೆ ಗುರಿ ಇಲ್ಲಿ. ಯಾವುದು ಗೊತ್ತಾ? ಅದು ನೀರಿನ ಮೇಲೆ ಹೋಗುವಂಥ ಮೆಟ್ರೋ ಅಂತೆ. ನನಗೊಂದು ಕ್ಷಣ ಕೇಳ್ಬಿಟ್ಟು ಆಶ್ಚರ್ಯ ಆಗೋಯ್ತು, ಇದೇನಿದು ನೀರಿನ ಮೇಲೆ ಹೋಗೋ ಮೆಟ್ರೋ ಅಲ್ಲ, ಇನ್ನು ಎಲ್ಲೆಲ್ಲಿ ಬಿಡ್ತಾರೆ ಮೆಟ್ರೋ ಅಂತ ಹೇಳ್ಬಿಟ್ಟು ಆಶ್ಚರ್ಯ ಆಗೋಯ್ತು. ಇವಾಗ ನಾವು ಹೋಗ್ತಿರೋವಂಥದ್ದೇ ನೀರಿನ ಮೇಲ್ಗಡೆ ಹೋಗುವಂಥ ಮೆಟ್ರೋ. ಬನ್ನಿ, ಅದು ಯಾವ ಮೆಟ್ರೋ, ಅದು ಯಾವ ಥರ ಇದೆ ಅಂತ ನೋಡ್ಕೊ ಬಂದ್ಬಿಡೋಣ. ಎರ್ನಾಕುಲಮಿಂದ ನಾವು ಈ ಫೋರ್ಟ್ ಕೊಚ್ಚಿಗೆ ಬರೋಕ್ಕೆ 2 ಮಾರ್ಗಗಳಿದ್ದಾವೆ. ಅಂದರೆ 2 ಟ್ರಾನ್ಸ್ಪೋರ್ಟೇಷನ್ ಇದೆ. ಒಂದು ಬಂದ್ಬಿಟ್ಟು ವಾಟರ್ ಮೆಟ್ರೋ, ಮತ್ತು ಇನ್ನೊಂದು ಬಂದ್ಬಿಟ್ಟು ಆ ಜಟ್ಟಿ ಅಂತ. ಇದು ಜಟ್ಟಿ ಅಂದರೆ ಯಾವ ಥರ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಈ ಥರ ಇರುತ್ತೆ ನೋಡಿ. ಈ ಥರ ಎಲ್ಲ ದೊಡ್ಡ ದೊಡ್ಡ ಗಾಡಿಗಳನ್ನೆಲ್ಲ ಹಾಕೊಂಡ್ಬರುತ್ತೆ, ಜೊತೆಗೆ ಜನನೂ ಹಾಕೊಂಡ್ಬರುತ್ತೆ. ಈ ಜಟ್ಟಿಯ ಪ್ರೈಸ್ ಬಂದ್ಬಿಟ್ಟು ಬರೀ 6 ರೂಪಾಯಿ ಅಷ್ಟೇ. 6 ರೂಪಾಯಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೋದು. ಆ ದಡ ಸೇರ್ಕೋಬೋದು, ಆ ಕಡೆ ದಡ ಎರ್ನಾಕುಲಮ್ಗೆ. ನಾವು ಇವಾಗ ಹೋಗ್ತಿರೋಂಥದ್ದೇ ಬಂದು ವಾಟ್ರ್ ಮೆಟ್ರೋ. ಈ ವಾಟ್ರ್ ಮೆಟ್ರೋಲಿ ಬಂದ್ಬಿಟ್ಟು 50 ರೂಪಾಯಿ ಗುರು, 50 ರೂಪಾಯಿ ಟಿಕೆಟು. ಆಲ್ಮೋಸ್ಟ್ ಇಲ್ಲಿನ ಲೋಕಲ್ ಜನಗಳೆಲ್ಲ ಏನು ಮಾಡ್ತಾರೆ ಅಂದರೆ ಈ ಜಟ್ಟಿಗೆ ಜಾಸ್ತಿ ಹೋಗ್ತಾರೆ. ಎರ್ನಾಕುಲಮ್ ಥ್ಯಾಂಕ್ ಯು. ವಾಟರ್ ಮೆಟ್ರೋ ಟಿಕೆಟ್ ಬಂದ್ಬಿಟ್ಟು ಇದು ಕಾರ್ಡ್ ಥರ ಕೊಟ್ಟವ್ರೆ. ಪೇಪರ್ ಕಾರ್ಡ್, ಇದು ಪೇಪರ್ ಕಾರ್ಡ್ ಥರ ಕೊಟ್ಟವ್ರೆ. ಈ ಕಾರ್ಡ್ನ ಬಂದ್ಬಿಟ್ಟು ಇಲ್ಲಿ ಸ್ಕ್ಯಾನ್ ಮಾಡಬೇಕಾ? ಓ, ಅಲ್ಲಿಕ್ಬೇಕಾ? ಓಕೆ. ಈ ಕಾರ್ಡ್ನ ನೋಡ್ಬಿಟ್ಟು ನಾನು ATM ಕಾರ್ಡ್ ಥರ ಇತ್ತಲ್ಲ ಗುರು ಅಂತ ಅಂದ್ಕೊಂಡೆ. ಆದರೆ ಇದು ATM ಕಾರ್ಡ್ ಅಲ್ಲ ಗುರು, ಇದು ಪೇಪರ್ ಕಾರ್ಡ್. ಇದು ಇದೇ ಈ ಮೆಟ್ರೋ ಟಿಕೆಟು. ಇದ್ರ ಮೇಲ್ಗಡೆ ಬಂದ್ಬಿಟ್ಟು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಚೈನೀಸ್ ಫಿಶಿಂಗ್ ನೆಟ್ಗಳ ಚಿತ್ರಗಳಿದ್ದಾವೆ. ಈ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಈ ಮೆಟ್ರೋ ಸ್ಟೇಷನ್ ಅಕ್ಕಪಕ್ಕ ಪೂರ್ತಿ ಚೈನೀಸ್ ಫಿಶಿಂಗ್ ನೆಟ್ಗಳಿದ್ದಾವೆ. ಇದು ಟ್ರೆಡಿಷ್ನಲ್ಲು ಫಿಶಿಂಗ್ ಮಾಡುವಂಥ ಪದ್ಧತಿ ಇದು. ಆದ್ದರಿಂದ ಈ ಮೆಟ್ರೋ ಕಾರ್ಡ್ ಮೇಲೆ ಪ್ರಿಂಟ್ ಮಾಡಿದ್ದಾರೆ ಅನಿಸುತ್ತೆ. ಆ್ಯಕ್ಸಿಸ್ ಅಂತ ಹಾಕೋರೆಲ್ಲ ನಾನು ಯಾವುದೋ ATM ಕಾರ್ಡ್ ಥರ ಇತ್ತಲ್ಲ ಅಂತ ಅಂದ್ಕೊಂಡೆ. ಇವಾಗ ಇನ್ನೂ ವಾಟರ್ ಮೆಟ್ರೋ ಬಂದಿಲ್ಲ, ಆದ್ದರಿಂದ ನಾವು ಇಲ್ಲೆಲ್ಲ ಕುತ್ಕೊಳ್ಳೋಕ್ಕೆ ಅಂತ ಒಂದು ಸ್ವಲ್ಪ ಫೆಸಿಲಿಟೀಸ್ ಮಾಡಿದ್ದಾರೆ. ಅಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಅದು ಬಂದ್ಬಿಟ್ಟು ವಾಟರ್ ಮೆಟ್ರೋ ಮಾಡ್ಲು. ಇವಾಗ ನಮ್ಮ ವಾಟರ್ ಮೆಟ್ರೋ ಬಂದಿದೆ. ಇವಾಗ ಜನ ಎಲ್ಲ ಹತ್ತಿಸ್ಕೊಂಡು ಹೋಗ್ತಾ ಇರೋದೆ. ಇದೆಲ್ಲ ನೀವು ನೋಡ್ತಿದ್ದೀರಲ್ಲ, ಇದೆಲ್ಲ ಸಮುದ್ರ. ಮತ್ತು ಅವೇ ನೋಡಿ ಚೈನೀಸ್ ಫಿಶಿಂಗ್ ನೆಟ್ಗಳು ಇದ್ರ ಮೇಲ್ಗಡೆ ಇದೆಯಲ್ಲ, ಅದೇನೇ. ಈ ಕಡೆನೂ ಇದೆ, ಜೊತೆಗೆ ಆ ಕಡೆನೂ ಇದೆ. ಮೊದಲಿಗೆ ಆ ಕಡೆಯಿಂದ ಬರೋರೆಲ್ಲ ಬಂದ್ಬಿಡ್ಬೇಕು ಫಸ್ಟು, ಅದಾದಮೇಲೆ ಈ ಕಡೆಯಿಂದ ಹೋಗೋರು ಹೋಗ್ಬಿಡ್ಬೇಕು. ಆ ಕಡೆಯಿಂದ ಬರೋರೆಲ್ಲ ಹೋಗ್ಬಿಟ್ರು, ಈ ಕಡೆಯಿಂದ ಹೋಗೋರು ನಾವು ಹೋಗ್ತಾ ಇದ್ದೀವಿ. ಕುತ್ಕೊಳ್ಳೋಕ್ಕೆ ಒಳ್ಳೆ ಸೀಟಿಂಗ್ಗಳು ಮಾಡಿದ್ದಾರೆ. ಫುಲ್ಲು AC ಗುರು. ಇದು ಚಾರ್ಜಿಂಗ್ ಪೋರ್ಟ್ಗಳಿದ್ದಾವೆ, ಬೇಕಾದ್ರೆ ನೀವು ಚಾರ್ಜ್ಗಳನ್ನ ಮಾಡ್ಕೊಬೋದು. ಮೆಟ್ರೋ ಇವಾಗ ಸ್ಟಾರ್ಟ್ ಆಗಿದೆ ನೋಡಿ. ಅದೇ ನಮ್ಮ ದಡ ಫೋರ್ಟ್ ಕೊಚ್ಚಿನ ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಎರ್ನಾಕುಲಮ್ ಕಡೆಗೆ. ಬಂದ್ಬಿಟ್ಟು ಫೆರಿಗೇನೆ ಸೇರುತ್ತೆ.
ಫೆರಿ ಥರನೇ ಇದು ಕೆಲಸ ಮಾಡುತ್ತೆ, ಆದರೆ ವಾಟರ್ ಮೆಟ್ರೋ ಇದ್ರ ಹೆಸರು ಬಂದ್ಬಿಟ್ಟು. ಮತ್ತು ಈ ನೀರಿನ ಒಳಗೆ ನಾವು ಹೋಗ್ತಿದ್ದೀವಿ ಅಂದರೆ ಸೇಫ್ಟಿ ಅಂತೂ ತುಂಬ ಮುಖ್ಯ. ಆ ಸೇಫ್ಟಿಗೆ ಅಂತೇಳಿ ಇಲ್ಲಿದೆ ನೋಡಿ ಲೈಫ್ ಜಾಕೆಟ್ಗಳು, ಚೇರ್ನ ಕೆಳಗಡೆ ಲೈಫ್ ಜಾಕೆಟ್ಗಳನ್ನು ಇಕ್ಕಿರ್ತಾರೆ. ಮತ್ತು ಅಲ್ಲಿ ನಿಮಗೆ ಡಿಸ್ಪ್ಲೇಯಲ್ಲಿ ಕಾಣಿಸ್ತಿದೆಯಾ, ಈ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇರ್ತಾರೆ ನಾವು ಯಾವ ಥರ ಲೈಫ್ ಜಾಕೆಟ್ಗಳನ್ನ ಹಾಕ್ಕೊಬೋದು ಅಂತ. ಮತ್ತು ಇನ್ನೊಂದು ಏನಂದರೆ ಈ ವಾಟರ್ ಮೆಟ್ರೋ ಮಾಡಿರೋವಂಥ ಕಾರಣ ಏನಂದರೆ ಟ್ರಾಫಿಕ್ ಜಾಮ್ನ ನಿಲ್ಲಿಸೋಕ್ಕೆ ಎರ್ನಾಕುಲಮ್ಗೆ 40 ರೂಪಾಯಿ ತೊಗೊಂಡ್ರು. ಅಲ್ಲಿ ನಿಮ್ಗೆ ಕಾಣಿಸ್ತಿದೆಯಾ, ಅಲ್ಲಿ ಅದು ಬಂದ್ಬಿಟ್ಟು ಗೌರ್ಮೆಂಟ್ ಫೆರಿಗಳು. ಆ ಗೌರ್ಮೆಂಟ್ ಫೆರಿಗಳಲ್ಲಿ ಬರೀ 6 ರೂಪಾಯಿ. ಆ ಫೆರಿಗಳಲ್ಲಿ ನಾನು ಫೋರ್ಟ್ ಕೊಚ್ಚಿಗೆ ಬರಬೇಕಾದ್ರೆ ಬಂದೆ, ಬರೀ 6 ರೂಪಾಯಿ. ಅದು ಸೇಮ್ ಇದೇ ಥರ ಇರುತ್ತೆ, ಅದರೊಳಗೆ AC ಇರಲ್ಲ ಅಷ್ಟೇ. ಚೆನ್ನಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯೆನ್ಸು. ಅದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಇದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಫೋರ್ಟ್ ಕೊಚ್ಚಿ ವಾಟರ್ ಮೆಟ್ರೋ ಸ್ಟೇಷನಿಂದ ನಾವು ಬಂದಿರೋದೆ ಇವಾಗ ಹೈಕೋರ್ಟ್ ವಾಟರ್ ಮೆಟ್ರೋ ಸ್ಟೇಷನ್. ಇದೇ ವಾಟರ್ ಮೆಟ್ರೋದಲ್ಲಿ ನಾವು ಬಂದಿದ್ದು. ಇದ್ರ ಕೆಪಾಸಿಟಿ ಬಂದ್ಬಿಟ್ಟು ಒಂದು 100 ಜನನ ಕೂರಿಸ್ಕೊಂಡು ಹೋಗುತ್ತಂತೆ. ಈ ವಾಟರ್ ಮೆಟ್ರೋ ಪೈಲಟ್ ಬಂದ್ಬಿಟ್ಟು ಆ ರೂಮಲ್ಲಿ ಇರ್ತಾರೆ ನೋಡಿ, ಅಲ್ಲೇ ಇಲ್ಲ ನಡೆಸೋದು ಇದ್ರ ವಾಟರ್ ಮೆಟ್ರೋ. ಹೋದ್ರಿ ಇವಾಗ ಪೈಲಟ್ ಒಳಗೆ ಮತ್ತೆ ಬಂದು ನಿಮ್ಗೆ ಇನ್ನೊಂದು ಗೊತ್ತಾ, ಈ ವಾಟರ್ ಮೆಟ್ರೋ ಬಂದ್ಬಿಟ್ಟು ಏಷ್ಯಾದಲ್ಲೇ ಫಸ್ಟ್ ಟೈಮ್ ಮಾಡಿರುವಂಥದ್ದು ಈ ಕೇರಳದ ಕೊಚ್ಚಿಯಲ್ಲಿ. ಇನ್ನೆಲ್ಲೂ ಏಷ್ಯಾದಲ್ಲಿ ಮಾಡೇ ಇಲ್ಲ, ಫಸ್ಟು ವಾಟರ್ ಮೆಟ್ರೋ ಇದಂತೂ. ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ತುಂಬ ಚೆನ್ನಾಗಿತ್ತು. ನಾನೇನೋ 50 ರೂಪಾಯಿ ಅಂತ ಅಂದ್ಕೊಂಡಿದ್ದೆ, 40 ರೂಪಾಯಿಗೆ ಇಲ್ಲಿಂದ ಫೋರ್ಟ್ ಕೊಚ್ಚಿ ಗಂಟ ಕರ್ಕೊಂಡು ಹೋಗ್ತಾರೆ. ಹೈಕೋರ್ಟ್ ವಾಟರ್ ಮೆಟ್ರೋ ಸ್ಟೇಷನ್ನ ಔಟ್ಸೈಡ್ ವ್ಯೂ ಬಂದ್ಬಿಟ್ಟು ಈ ಥರ ಕಾಣಿಸುತ್ತೆ ನೋಡಿ ನಿಮಗೆ. ಈ ವಾಟರ್ ಮೆಟ್ರೋಗಳು ಬಂದ್ಬಿಟ್ಟು 10 ಐಲ್ಯಾಂಡ್ಗಳಿದ್ದಾವಂತೆ. ಆ 10 ಐಲ್ಯಾಂಡ್ಗಳನ್ನು ಕನೆಕ್ಟ್ ಮಾಡುತ್ತಂತೆ. ಇವಾಗ ನಾವು ಹೋಗ್ತಿರೋಂಥದ್ದೇ ಕನ್ಯಾಕುಮಾರಿಗೆ. 1:55ಕ್ಕೆ ಕನ್ಯಾಕುಮಾರಿ ಟ್ರೈನ್ ಇದೆ. ಇವಾಗ ನಾವು ಎರ್ನಾಕುಲಂ ಜಂಕ್ಷನಿಂದ ಕನ್ಯಾಕುಮಾರಿಗೆ ಸೀದಾ ಹೋಗೋಣ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮುಂದಿನ ವೀಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.